ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್, ತುಂಬ ಮೆಮೊರೇಬಲ್ ಆಗಿರುತ್ತೆ ನನ್ನ ಲೈಫ್ನಲ್ಲಿ. ಯಾಕೆ ಇದು ತುಂಬ ಸ್ಪೆಷಲ್ ಅಂತಂದರೆ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಹೊಸ ಹೊಸ ವೀಡಿಯೋನ ಹಾಕಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗನ ಡೈಲಿ ರೂಟೀನ್ ಹೀಗೇ. ಬೆಳಗ್ಗೆ ಎದ್ದ ತಕ್ಷಣ ಅಜ್ಜಿಗೆ ಹೆಲ್ಪ್ ಮಾಡ್ತಾನೆ, ಹೂ ಬಿಡಿಸ್ತಾನೆ ದೇವ್ರ ಪೂಜೆಗೋಸ್ಕರ. ಅವ್ನಿಗೆ ಅದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಈ ಥರ ಆ್ಯಕ್ಟಿವಿಟೀಸ್ ಮಾಡಿದಷ್ಟು ಅವರು ಮಕ್ಕಳು ಕೂಡ ಹೊಸ್ದಾಗಿ ಏನಾದರೂ ಕಲಿತಾರೆ. ಮಕ್ಕಳನ್ನ ಎಂಗೇಜ್ ಆಗಿಡೋದಕ್ಕೆ ಇದೊಂದು ಬೆಸ್ಟ್ ಆ್ಯಕ್ಟಿವಿಟಿ. ಇವತ್ತು ಯಾಕಪ್ಪ ನನಗೆ ತುಂಬ ಸ್ಪೆಷಲ್ ಅಂತಂದರೆ, ನಾನು ನನ್ನ ಲೈಫಲ್ಲಿ ಫ್ಯಾಮಿಲಿ ಬಿಟ್ಟರೆ ನನ್ನ ಫ್ರೆಂಡ್ಸ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀನಿ, ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ನನಗೆ ಕ್ಲೋಸ್ ಸರ್ಕಲ್ ಅಂತ ಇರೋದು ತುಂಬ ಕಮ್ಮಿ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಕವನ ಅವ್ರ ಫ್ಯಾಮಿಲಿ ಜೊತೆಗೆ ತುಮಕೂರಿಂದ ನಮ್ಮ ಮನೆಗೆ ಗುಲ್ಬರ್ಗಾಗೆ ಬಂದಿದ್ದಾರೆ. ಸೊ ಕವನನ್ನು ಮತ್ತು ಅವ್ರ ಫ್ಯಾಮಿಲಿನ ರಚ್ಚು ಬಸ್ ಸ್ಟ್ಯಾಂಡಿಂದ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ರು. ಸೊ ಇದೆಲ್ಲ ನಾನು ಯಾಕೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂತಂದರೆ, ಇದೆಲ್ಲ ನನಗೆ ಸ್ವೀಟ್ ಮೆಮೊರೀಸ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಲಿ ನನ್ನ ಲೈಫ್ ಟೈಮ್ ಇರುತ್ತೆ. ಸೊ ಅದಕ್ಕೆ ನಾನು ಇದನ್ನು ಕ್ಯಾಪ್ಚರ್ ಮಾಡಿದ್ದು. ಒಂದು ಸ್ಪೆಷಲ್ ಮೂಮೆಂಟು. ಯಾಕೆಂದರೆ ಅಷ್ಟು ದೂರದಿಂದ ನಮ್ಮೆಲ್ಲರನ್ನೂ ಮೀಟ್ ಮಾಡಬೇಕು, ನನ್ನ ಮಕ್ಕಳನ್ನ ನೋಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ. ನಂಗೆ ಅದು ತುಂಬ ಖುಷಿ ಆಯಿತು. ನಾವು ಟೈಮ್ ಸ್ಪೆಂಡ್ ಮಾಡಿದ್ದು 3-4 ಅವರ್ಸ್ ಆದ್ರೂ ತುಂಬಾ ವ್ಯಾಲ್ಯೂಬಲ್. ಯಾಕಂತಂದರೆ ಫ್ರೆಂಡ್ಸ್ ಅಂತಂದರೆ ಆಫ್ಟರ್ ಅ ಲಾಂಗ್ ಟೈಮ್ ಮೀಟ್ ಮಾಡ್ತೀವಿ, ಅದೊಂದು ಖುಷಿ ಇರುತ್ತೆ. ಇವರು ಕವನನ ಹಸ್ಬೆಂಡ್ ರಾಕಿ ಅಣ್ಣ. ನನಗಂತೂ ತುಂಬಾ ಖುಷಿ ಆಯಿತು ಇವರೆಲ್ಲ ನಮ್ಮ ಮನೆಗೆ ಬಂದಿದ್ದು, ಅಷ್ಟು ದೂರದಿಂದ ಬಂದಿದ್ದಾರೆ. ಇನ್ನು ಇಲ್ಲಿ ಬಂದರೆ ನಮ್ಮ ಬುಜ್ಜಿ ಇದ್ದಾನೆ, ಕವನನ ಮಗ. ಇವನ ಹೆಸರು ಮೋಕ್ಷಿತ್ ಅಂತ. ನಾವೆಲ್ಲ ಪ್ರೀತಿಯಿಂದ ಬುಜ್ಜಿ ಅಂತ ಕರಿತೀವಿ. ಏನು ಸಮಾಚಾರ ನಮ್ಮ ಜರ್ನಿ ಹೇಗಿತ್ತು ಅಂತ ಹೇಳೆ ಅಂತಂದರೆ, ಬಂದ ಸಕ್ಕತ್ ಬಿಸಿಲು ಸುದ್ದಿ ಹಾಕಿ ಬಿಸಿಲು ಅಂದ್ರೆ ಪ್ರಯಾಣ ಮಾಡೋಕ್ಕಾಗಲ್ಲ. ಆಮೇಲೆ ಮನೆಗಿರೋದು ಆಸೆ. ಗುಬ್ಬಿ ಸಿನಿಮಾ. ಹಾಯ್ ಗುಬ್ಬಿ. ಹಾಯ್ ಸಿನಿಮಾ. ಇಲ್ಲಿ ಹೊಸ ಡ್ರೆಸ್ಸು ಯಾರು ತಂದಿದ್ದು? ಬಂಗಾರಿದು. ಗುಬ್ಬಿಮಾ. ಹಾಯ್ ಗುಬ್ಬಿ. ಹಾಯ್ ಬಂಗಾರಿ. ಇಲ್ಲಿ ಬಂಗಾರಿ. ಗುಬ್ಬಿಮಾ.